ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆಯಿಂದಲೂ ಕೂಡ ಸತತವಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಬಿ ನಾಗೇಂದ್ರ ಅವರಿಗೆ ಇವತ್ತು ನೋಟಿಸ್ ನೀಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅದರಂತೆ ಬೆಳಿಗ್ಗೆ 11 ಗಂಟೆಗೆ ಹಾಜರಾಗಿರುವಂತಹ ಮಾಜಿ ಸಚಿವ ಬಿ ನಾಗೇಂದ್ರ ಇನ್ನೂ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಎಸ್ಐಟಿ ಕಚೇರಿಯಲ್ಲೇನೆ ವಿಚಾರಣೆ ನಡೀತಾ ಇದೆ. ಸತತ 4 ರಿಂದ 5 ಗಂಟೆ ಆಗಿದೆ. ಸೊ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ. ಸುದೀರ್ಘವಾಗಿ ನಾಗೇಂದ್ರರನ್ನ ಪ್ರಶ್ನೆ ಮಾಡ್ತಾ ಇದೆ ಎಸ್ಐಟಿ ಅಧಿಕಾರಿಗಳು. ಒಂದೊಂದೇ ತಮ್ಮಲ್ಲಿರುವಂತಹ ಒಂದು ಸಾಕ್ಷ್ಯಗಳನ್ನು ಇಟ್ಟು ಕೆಲವೊಂದಷ್ಟು ಪ್ರಶ್ನೆಗಳಿವೆ. ಇದರಲ್ಲಿ ನಾಗೇಂದ್ರ ಅವರ ಪಾತ್ರ ಎಷ್ಟಿದೆ, ಸೊ ನಾಗೇಂದ್ರ ಅವ್ರಿಗೆ ಏನು ಸೂಚನೆಯನ್ನು ಕೊಟ್ಟಿದ್ರು, ಅದು ಮೌಖಿಕವಾಗಿತ್ತಾ ಅಥವಾ ಬೇರೆ ಇನ್ನೇನಾದರೂ ಮಾತುಗಳು ನಡೆದಿತ್ತಾ, ಅಥವಾ ಇವರ ಸಂಭಾಷಣೆಯ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳಿವೆ. ಕೆಲವೊಂದಷ್ಟು ಮಾತುಗಳು ಕೆಲವೊಂದಷ್ಟು ಜನರ ಜೊತೆಗೆ ಸಂಭಾಷಣೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಆರೋಪಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಪಿ ನಾಗೇಂದ್ರ ಅವರನ್ನು ಈಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿರುವಂಥ ಸಚಿವ ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಒಂದು ವಿಚಾರಣೆ, ಮಾಜಿ ಸಚಿವರನ್ನು ಇವತ್ತು ಕರೆಸಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ ಸೂಚನೆಯನ್ನು ಕೊಡಲಾಗಿತ್ತು. ಅದರಂತೆ ಎಸ್ಐಟಿ ಕಚೇರಿಗೆ ಬಂದಿರುವಂತಹ ನಾಗೇಂದ್ರ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ವಿಚಾರಣೆ ಇದು. ಮಾತುಕತೆ ನಡೆದಿರೋದು ಒಂದು ಕಡೆ ಅಲ್ಲ, ಎರಡೆರಡು ಕಡೆ ಮಾತುಕತೆ ನಡೆಸಿದ್ದಾರೆ ಇವರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಿಂದಿನ ಎಂಡಿ ಜೆಬಿ ಪದ್ಮನಾಭ ಹಾಗೂ ಮುಖ್ಯ ಲೆಕ್ಕಾಧಿಕಾರಿ ಪರಶುರಾಮ್ ಇವರ ನಡುವಿನ ಸಂಭಾಷಣೆ ಈಗ ವೈರಲ್ ಆಗಿದೆ. ಬೆಂಗಳೂರಿನ ಚಂದ್ರಿಕಾ ಹೋಟೆಲ್ನಲ್ಲಿ ಮಾತುಕತೆ ನಡೆದಿದೆ. ಒಂದು ಕಡೆ ಮಾತ್ರ ಅಲ್ಲ, ಇನ್ನೊಂದು ಕಡೆ ಒಂದು ಕಾಫಿ ಶಾಪ್ನಲ್ಲೂ ಕೂಡ ಮಾತಾಡಿದರಂತೆ. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಒಂದು ಕಾಫಿ ಶಾಪ್ನಲ್ಲೂ ಕೂಡ ಇವರಿಬ್ಬರು ಈ ಹಗರಣದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಮೇ 24ನೇ ತಾರೀಕು ಹಣ ವರ್ಗಾವಣೆ ಬಗ್ಗೆ ಆಗಿರುವಂತಹ ಚರ್ಚೆ ಇದು ಅಂತ ಹೇಳಲಾಗ್ತಾ ಇದೆ. ಜೆಬಿ ಪದ್ಮನಾಭ್ ಮತ್ತು ಪರಶುರಾಮ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬಂಧಿಸಿ. ಸೊ ಅವರಿಬ್ಬರ ನಡುವೆ ನಡೆದಿರುವಂತಹ ಒಂದು ಸಂಭಾಷಣೆ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಇದರಲ್ಲಿ ಈ ಹಗರಣದ ಬಗ್ಗೆ, ಇಲ್ಲಿ ಅಕ್ರಮ ವರ್ಗಾವಣೆ ಬಗ್ಗೆ, ಹಣವನ್ನು ಟ್ರಾನ್ಸಾಕ್ಟ್ ಮಾಡೋದ್ರ ಬಗ್ಗೆ ಇವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಒಂದು ಆಡಿಯೋ ಇದು. ಒಂದು ಕಡೆ ಅಲ್ಲ, ಎರಡೆರಡು ಕಡೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಅಪ್ಡೇಟ್ಸ್. ಒಂದು ಕಡೆ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂಥ ಒಂದು ಕಾಫಿ ಶಾಪ್, ಅಲ್ಲೂ ಕೂಡ ಇಬ್ಬರು ಮಾತಾಡಿದಾರಂತೆ ಮೇ 24ನೇ ತಾರೀಕು. ಜೊತೆಗೆ ಚಂದ್ರಿಕಾ ಹೋಟೆಲ್ನಲ್ಲೂ ಕೂಡ ಕೂತ್ಕೊಂಡು ಮೇ 24ರಂದು ಹಣ ವರ್ಗಾವಣೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಇದೆ. ಈಗ ಜೆಬಿ ಪದ್ಮನಾಭ್ ಮತ್ತು ಪರಶುರಾಮ್ನನ್ನ ಅಧಿಕಾರಿಗಳು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ. ಪ್ರದೀಪ್, ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಿರುವಂತಹ ಒಂದು ಅಪ್ಡೇಟ್ಸ್, ಒಂದು ಇವರಿಬ್ಬರು ಕೂಡ ಸಂಭಾಷಣೆ ನಡೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆಡಿಯೋ, ಒಂದಲ್ಲ ಎರಡೆರಡು ಕಡೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾಗೇಂದ್ರ ಅವರ ಒಂದು ವಿಚಾರಣೆ ಇನ್ನೂ ಕೂಡ ಮುಂದುವರೆದದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪ್ರದೀಪ್. ರೆಹಮಾನ್, ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತಹ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಇವತ್ತು ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ ಅವರು ಸಿಐಡಿ ಕಚೇರಿಯಿಂದ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಅಂದ್ರೆ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರು. ಪ್ರದೀಪ್, ನಿಮ್ಮ ಆಡಿಯೋ ಡಿಸ್ಟರ್ಬೆನ್ಸ್ ಇದೆ. ಎನಿವೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ಆಡಿಯೋದಲ್ಲಿ. ಎನಿವೆ ಇನ್ನು